ಛಾಯಾ ಸಿನಿಮಾ ಇನ್ನೇನು ಬರೋ ತಿಂಗಳು ರಿಲೀಸ್ಗೆ ರೆಡಿ ಇದೆ. ಸೊ ಅದಕ್ಕೆ ಮೇಯ್ನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಒಬ್ಬರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲೂ ಛಾಯಾ ಸ್ಟಾರ್ಟ್ ಆದವಾಗ ನನಗೆ ಗೊತ್ತಾಯಿತು. ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾನ ರಿಲೀಸ್ವರೆಗೂ ತಗೊಬರೋದಿದೆಯಲ್ಲ ಅದು ಇನ್ನೂ ಕಷ್ಟ. ಬಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವರಿಬ್ಬರಿಗೂ. ಬಟ್ ಕೆಲವೊಂದು ಕಡೆ ನಾನು ನೋಡ್ದಂಗೆ ನಿಜವಾಗ್ಲೂ ಸಾಂಗ್ಸ್ ಆಗಿರ್ಬೋದು ಮತ್ತು ಮೇಕಿಂಗ್ ಎಡಿಟಿಂಗ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ಮಾಧ್ಯಮದವರು ನಿಮ್ಮ ಸಪೋರ್ಟು ನಮಗೆ ತುಂಬಾ ಅಗತ್ಯ. ನಿಮ್ಮಿಂದನೇ ನಾವು ನಮ್ಮ ಛಾಯಾ ಸಿನಿಮಾ ಗೆಲ್ಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಕರ್ನಾಟಕ ಜನತೆಗೂ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಜಗ್ಗು ಮಾಸ್ಟ್ರು. ಯಾಕಂದರೆ ಅವರ ಹಿಸ್ಟ್ರಿನಲ್ಲಿ ಇದು ಮೊದಲನೇ ಮೂವಿ. ರಿಲೀಸ್ ಆಗಲೇಬೇಕು ಅಂತ ತುಂಬ ಸರಿ ಅವ್ರಿವ್ರನ್ನ ಕೇಳಿಕೊಂಡು ಅವ್ರಿವ್ರನ್ನ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕೆಲವು ಸರಿ ಅವ್ರ ಜೊತೆಯಲ್ಲಿದ್ದೆ. ಸೊ ನನಗೂ ಹೇಳಿದಾಗ ನನಗೆ ನಿಜವಾಗ್ಲೂ ಅದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಒಬ್ಬರು ನಿರ್ಮಾಪಕರು ಒಂದು ಸಿನಿಮಾ ಈ ಹಂತಕ್ಕೆ ತೊಗೊಂಬರೋದಕ್ಕೆ ನಿಜವಾಗ್ಲೂ ಮೇಯ್ನ್ ಕಾರಣಕರ್ತರು ನಮ್ಮ ನಂದನ ಮೇಡಮ್ ಹಾಗೂ ಜಗ್ಗು ಮಾಸ್ಟ್ರು. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸರ್. ನನ್ನ ಪಾತ್ರ ಇದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರು. ಅಂದರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ 4 ಜನ. ಸೊ ಅವ್ರ ಮಧ್ಯ ಆಗುವಂಥ ಮನಸ್ತಾಪಗಳು ಮತ್ತು ಅಲ್ಲಿ ನಡೆಯುವಂಥ ಚಟಗಳು. ಅಂದರೆ ಇವಾಗ ದುಡ್ಡಿರೋರು ಏನೇನು ಚಟದಲ್ಲಿರ್ತಾರೆ, ಸೊ ಅದೆಲ್ಲ ಅವ್ರನ್ನ ನಾನು ಒಳ್ಳೆ ದಾರಿಯಲ್ಲಿ ತಗೊಬರೋದು. ಇಂಜಿನಿಯರಿಂಗ್ ಸರ್, ನಾವು ಸಾಫ್ಟ್ವೇರ್ ಇಂಜಿನಿಯರ್ಸು ನಮ್ಮ 4 ಜನನು. ಸೊ ಅದೊಂದು ಮನೆಯಲ್ಲಿ ನಡೆಯುವಂಥ ಘಟನೆ ಅದು. ಸೊ ಅಲ್ಲಿ ಹಾರರ್ ಇದೆ, ಅಂದರೆ ಹಾರರ್ ಬೇಸ್ಡು. ಸೊ ಹಾರರ್ ಇದೆ ಅಂತ ಹೇಳ್ಬೋದು. ಪ್ಲಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯ ಏನೇನು ನಡೆಯುತ್ತೆ, ಸೊ ಆ ಘಟನೆಗಳನ್ನ ಎಳೆಯಾಗಿ ತೋರಿಸಿದ್ದಾರೆ. ಈ ಮೂವಿಲಿ ನಾನು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಈ ಮೂವಿಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ನೋಡಿ ಹೇಳಬೇಕು ನನಗೆ ಹೆಂಗಿದೆ ನಾನು ಆ್ಯಕ್ಟ್ ಮಾಡಿರೋದು ಅಂತ. ಆ್ಯಂಡ್ ನಾನಿದು ಫಸ್ಟ್ ಮೂವಿ ಆಗಿರೋದ್ರಿಂದ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಆ್ಯಂಡ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಛಾಯಾ ಮೂವಿಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಡೈರೆಕ್ಟರ್ ಜಗ್ಗು ಸರು ಒಂದು ಒಳ್ಳೆ ಕತೆ ಹೇಳಿದ್ರು ನಮಗೆ. ಆ್ಯಕ್ಚುಲಿ ಈ ಫೀಲ್ಡಿಗೆ ಬರಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಆ್ಯಕ್ಟ್ರ್ ಆಗಿ ಮಾಡಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಆ್ಯಕ್ಟ್ರ್ ಆಗಿ ತಗೊಳ್ಳಿಲ್ಲ ನಮ್ಮ ಜಗ್ಗು ಸರು. ಸೊ ಯಾಕೆ ಅಂದರೆ ಫೇಸ್ ಇಲ್ವಂತೆ ನಮಗೆ. ಸೊ ಬೇಡ, ಆ್ಯಕ್ಟಿಂಗ್ ಫೇಸ್ ಇಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ. ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಬಂದ್ವಿ. ಸೊ ಒಂದು ಒಳ್ಳೆ ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯಿತು ನಮಗೆ. ಸೊ ಸಸ್ಪೆನ್ಸು, ಹಾರರ್ ಇದೆ. ಮತ್ತು ಇವಾಗಿನ ಜನ್ರೇಷನ್ ಹುಡುಗರನ್ನ ಜೊತೆಲಿ ಇಟ್ಕೊಂಡ್ರೆ ಅದು ಫ್ಯಾಮಿಲಿಗೆ ಎಂಟ್ರಿ ಆಗಿದ್ರೆ ಸೊ ಫ್ಯಾಮಿಲಿಯಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಜಗ್ಗು ಸರು. ಸೊ ತುಂಬ ಇಷ್ಟ ಆಯಿತು ನಮಗೆ. ನಮ್ಮ ಇವರು ಮಂಜು ಕವಿ ಸರು ತುಂಬ ಚೆನ್ನಾಗಿ ಲಿರಿಕ್ ಬರೆದಿದ್ದಾರೆ. ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ನೀವೇ ನೋಡಿದ್ದೀರಾ. ಸೊ ಕೆಲವು ಸಾಂಗ್ಸ್ ತುಂಬ ಹಿಟ್ ಆಗಿದೆ, ಎಲ್ಲ ಖುಷಿ ಆಗ್ತದೆ ನಮಗೆ. ಸೊ ಸಾಂಗ್ಸ್ ಮಾಡಿಕೊಟ್ಟಿದ್ದಕ್ಕೆ ಮಂಜು ಕವಿ ಸರ್ ತುಂಬ ಥ್ಯಾಂಕ್ಸ್. ಮತ್ತು ಸಿರಿ ಮ್ಯೂಸಿಕ್ ಸರ್ಗೂ ತುಂಬ ಥ್ಯಾಂಕ್ಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.